ಮಹಾರಾಷ್ಟ್ರ ಮಾದರಿಯಲ್ಲಿ ಬೆಳಗಾವಿಯಲ್ಲಿ ಗಣೇಶ ಅದ್ದೂರಿಯಾಗಿ ಗಣೇಶೋತ್ಸವವನ್ನು ಆಚರಣೆ ಮಾಡಲಾಗುತ್ತೆ. ಸದ್ಯ ನಾನಿರುವಂಥ ಸ್ಥಳ ಶನಿವಾರ ಕೂಟ ಅನ್ನೋ ಒಂದು ಪ್ರದೇಶದಲ್ಲಿ ಇರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ಬೋದು. ಈಗಾಗಲೇ ತಮ್ಮ ಮನೆಗಳಲ್ಲಿ ಕೂಡ ಈಗಾಗಲೇ ಏನು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಕೂಡ ಜನ ಕೂಡ ಬರ್ತಿದ್ದಾರೆ. ಇಲ್ಲಿ ವಿವಿಧ ಬಗೆಯ ಗಣೇಶ ಮೂರ್ತಿಗಳನ್ನು ಕೂಡ ಮೂರ್ತಿಗಳನ್ನು ಕೂಡ ರೆಡಿ ಮಾಡಿ ಇಡಲಾಗಿರುವಂಥದ್ದು. ಬೆಳಗಾವಿ ಗಲ್ಲಿಯಲ್ಲಿ ಕೂಡ ಗಣೇಶ ಮೂರ್ತಿಗಳನ್ನು ಈಗ ಮಾರಾಟವನ್ನು ಕೂಡ ಮಾಡಲಾಗ್ತಿದೆ. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ಅಂದರೆ ಏನು ಬಾಲಗಂಗಾಧರ ತಿಲಕ್ ಅವರು 1905ರಲ್ಲಿ ಇಲ್ಲಿ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಬೆಳಗಾವಿಯ ಜೆಂಡಾ ಚೌಕ್ ಅನ್ನೋ ಒಂದು ಪ್ರದೇಶದಲ್ಲಿ ಈ ಒಂದು ಗಣೇಶ ಮೂರ್ತಿಗೆ ಚಾಲನೆಯನ್ನು ಕೊಡ್ತಾರೆ. ಅಂದಿನಿಂದ ಇಂದಿನವರೆಗೆ ಅಂದರೆ ಸುಮಾರು 120 ವರ್ಷಗಳ ಕಾಲ ಈ ಒಂದು ಬೆಳಗಾವಿಯ ಗಣೇಶೋತ್ಸವಕ್ಕೆ ಐತಿಹಾಸಿಕ ಇತಿಹಾಸ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗಾಗಲೇ ಜನ ಕೂಡ ಬರ್ತಿದ್ದಾರೆ. ಮನೆಗಳಲ್ಲಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳುತ್ತಿರುವಂಥದ್ದು. ಬಂದಂಥ ಇಲ್ಲಿ ಜನ ಕೂಡ ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ವಿಧಿವಿಧಾನವನ್ನು ಮುಗಿಸಿಕೊಂಡು ಮನೆಗಳಲ್ಲಿ ತಮ್ಮ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಕೂಡ ಮಾಡ್ತಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ 1 ಅಡಿಯಿಂದ ಹಿಡಿದು 21 ಅಡಿವರೆಗೂ ಕೂಡ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಬೆಳಗಾವಿ ನಗರದಲ್ಲಿ ಸುಮಾರು 380ಕ್ಕೂ ಅಧಿಕ ಮತ್ತು ಜಿಲ್ಲೆಯಲ್ಲಿ ಸುಮಾರು 1200ಕ್ಕೂ ಅಧಿಕ ಮೂರ್ತಿಗಳ ಪ್ರತಿಷ್ಠಾಪನೆ ಕೂಡ ಇಲ್ಲಿ ಮಾಡಲಾಗ್ತದೆ. ಪ್ರಮುಖವಾಗಿ ಈ ಬೆಳಗಾವಿ ಗಣೇಶೋತ್ಸವಕ್ಕೆ ಐತಿಹಾಸಿಕ ಇತಿಹಾಸ ಇರುವಂಥದ್ದು. ಇಲ್ಲಿ ಬ್ರಿಟಿಷರ ವಿರುದ್ಧ ಜನರನ್ನು ಒಂದುಗೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬಾಲಗಂಗಾಧರ ತಿಲಕ್ ಅವರು 1905ರಲ್ಲಿ ಬೆಳಗಾವಿಯಲ್ಲಿ ಮೊದಲ ಬಾರಿಗೆ ಅಂದರೆ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಕೂಡ ಸುಮಾರು 20 ವರ್ಷಗಳು ಕೂಡ ಕಳೆದಿರುವಂಥದ್ದು. ಸಾಕಷ್ಟು ವಿಜೃಂಭಣೆಯಿಂದ ಬೆಳಗಾವಿಯಲ್ಲಿ ಗಣೇಶ ಮೂರ್ತಿಯನ್ನು ಮೆರವಣಿಗೆ ಕೂಡ ಆಗುತ್ತೆ. ಅದ್ದೂರಿ ಗಣೇಶೋತ್ಸವವನ್ನು ಕೂಡ ಆಚರಣೆ ಮಾಡಲಾಗುತ್ತೆ. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನರು ಕೂಡ ಬರ್ತಿದ್ದಾರೆ. ಮೂರ್ತಿಗಳನ್ನು ತೆಗೆದುಕೊಂಡು 5 ದಿನ 1 ದಿನ ಹೀಗೆ 11 ದಿನಗಳ ಕಾಲ ಗಣೇಶ ಮೂರ್ತಿಯನ್ನು ತಮ್ಮ ಮನೆಗಳಲ್ಲಿ ಪ್ರತಿಷ್ಠಾಪಿಸಿ ವಿಘ್ನ ನಿವಾರಕರನ್ನು ಓಕೆ, ಧನ್ಯವಾದ ದೀಪ್ತಿ ಮೈಲಾರಿ. ಅದೇ ರೀತಿಯಾಗಿ ನಾವು ಗಮನಿಸ್ತಾ ಹೋಗ್ತಾ ಇದ್ವಿ ಯಾವ ರೀತಿಯಾಗಿ ಗಣೇಶನ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಬೆಳಿಗ್ಗೆ ಜನರು ಆಗಮಿಸಿ. ಅದೇ ರೀತಿಯಾಗಿ ಮಾರುಕಟ್ಟೆಗಳಲ್ಲೂ ಕೂಡ ಗಣೇಶನ ಖರೀದಿ ಭರಾಟೆ ಕೂಡ ಜೋರಾಗಿ ಸಾಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸಿದ್ರಿ. ಅದೇ ರೀತಿಯಾಗಿ ನಾಡಿನಾದ್ಯಂತ ಗಣೇಶ ಹಬ್ಬದ ಸಡಗರ ಸಂಭ್ರಮ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಒಂದ್ ಕಡೆ ಖರೀದಿಯ ಭರಾಟೆ ಜೋರಾಗಿ ಸಾಗ್ತಾ ಇದೆ. ಹೂವು ಹಣ್ಣು ತರಕಾರಿಗಳಿಗೆ ಜನ ಮುಗಿ ಬಿದ್ದಿದ್ದಾರೆ. ಮಾರ್ಕೆಟ್ನಲ್ಲಿ ಹಬ್ಬದ ವಸ್ತುಗಳ ಖರೀದಿಗೆ ಜನ ಜಾತ್ರೆಯೇ ತುಂಬಿ ತುಳುಕ್ತಾ ಇದ್ದಾರೆ. ಸಾಲು ಸಾಲು ಹಬ್ಬಗಳು ಬರ್ತಾ ಇದ್ದಾವೆ. ಈಗಷ್ಟೇ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಮುಗಿಸ್ಕೊಂಡ್ವಿ. ವರಮಹಾಲಕ್ಷ್ಮಿ ಹಬ್ಬ ಮುಗಿತಾ ಇದ್ದಂತೆ ಇದೀಗ ಗೌರಿ ಗಣೇಶ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಅದರಲ್ಲೂ ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿಯ ಭರಾಟೆ ಜೋರಾಗಿದೆ. ನೋಡಿ, ಬೆಲೆ ಎಷ್ಟೇ ಜಾಸ್ತಿ ಆಗಿದ್ರೂ ನಮ್ಮ ಜನ ಮಾತ್ರ ಹಬ್ಬ ಮಾಡೋದನ್ನ ಮಾತ್ರ ನಿಲ್ಲಿಸೋ ಚಾನ್ಸೇ ಇಲ್ಲ. ಆ ರೀತಿಯಾಗಿ ಎಲ್ಲ ಹಬ್ಬವನ್ನು ತುಂಬ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ ಇವತ್ತು ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿಯ ಭರಾಟೆ ಜೋರಾಗಿದೆ. ಹೂವು ಹಣ್ಣು ತರಕಾರಿಗಳನ್ನು ಖರೀದಿ ಮಾಡುವುದಕ್ಕೆ ಜನ ಮುಗಿ ಬೀಳ್ತಾ ಇದ್ದಾರೆ. ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬೆಲೆ ಕೂಡ ದುಬಾರಿ ಆಗ್ಬಿಟ್ಟಿದೆ, ಏನು ಮಾಡೋದಪ್ಪ, ಖರೀದಿ ಮಾಡೋದು ಹೇಗಪ್ಪ ಅನ್ನುವಂಥದ್ದು ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಆದರೆ ಗ್ರಾಹಕರು ಒಂದು ಮಾತು ಹೇಳಿದ್ರೆ ಅಲ್ಲಿನ ಮಾರ್ಕೆಟ್ನಲ್ಲಿ ಇರುವಂತಹ ಜನರು ಕೂಡ ಒಂದೊಂದು ವಿವಿಧ ಬಗೆಯಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ರೇಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜಾಸ್ತಿ ಆಗಿತ್ತು, ಬಟ್ ಆದರೆ ಈ ಬಾರಿ ಕಡಿಮೆ ಆಗಿದೆ ಗಣೇಶ ಹಬ್ಬಕ್ಕೆ ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಾದೇಶ್ ಕೆಆರ್ ಮಾರ್ಕೆಟ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ್, ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ಪ್ರತಿ ಹಬ್ಬಗಳಲ್ಲೂ ಮಾರ್ಕೆಟ್ನಲ್ಲಿ ಜನ ಜಂಗುಳಿ ತುಂಬಿ ತುಳುಕ್ತಾ ಇರುತ್ತೆ. ಗಣೇಶ ಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಮಾರ್ಕೆಟ್ನಲ್ಲಿ ಯಾವ ರೀತಿಯಾದಂತಹ ಜನ ಜಂಗುಳಿ ಇದೆ, ಡೀಟೇಲ್ಸ್ ನೀಡ್ತಾ ಹೋಗ್ಬೋದಾದ್ರೆ. ರಮ್ಯ, ಇವತ್ತು ಗೌರಿ ಗಣೇಶ ಹಬ್ಬ ಏನಿದೆ ಅಲ್ಲಿ ನಗರದಾದ್ಯಂತ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ಕೂಡ ಬೇರೆ ಬೇರೆ ಏರಿಯಾಗಳಲ್ಲಿ ಗಣೇಶ ಕೂರಿಸುವಂಥ ಜನರು ಮಾರ್ಕೆಟ್ಗೆ ಬಂದು ಇಲ್ಲಿ ಹಬ್ಬದ ಖರೀದಿಯನ್ನು ಮಾಡುವಲ್ಲಿ ನಿರತರಾಗಿದ್ದಾರೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಹೇಶ್ ನಿಮಗೆ ತೋರಿಸ್ತಾ ಹೋಗ್ತಾರೆ. ವಿಜುವಲ್ಸ್ನಲ್ಲಿ ನೀವು ನೋಡ್ಬೋದು, ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ಈ ಒಂದು ಸ್ಥಳದಲ್ಲಿ ಇದೇ ರೀತಿಯಾದಂಥ ದೃಶ್ಯ ಕಂಡು ಬರ್ತಿದೆ. ಸಾಕಷ್ಟು ವಿವಿಧ ರೀತಿಯ ಹೂವುಗಳು ಇವತ್ತು ಮಾರ್ಕೆಟ್ಗೆ ಲಗ್ಗೆ ಇಟ್ಟಿದೆ. ನೋಡ್ತಿರ್ಬೋದು, ಸಂಪಿಗೆ ಹೂವು ಆಗಿರ್ಬೋದು, ಮಲ್ಲಿಗೆ ಹೂವು ಆಗಿರ್ಬೋದು, ಜೊತೆಗೆ ಒಂದು ವಿಭಿನ್ನವಾದಂಥ ಹೂವುಗಳು ಅಲ್ಲಿ ಕಂಡು ಬರುತ್ತದೆ. ಅಂದರೆ
ಜೋಳದಿಂದ ಒಂದಷ್ಟು ಹೂಗಳನ್ನು ಇಲ್ಲಿ ವಿಶೇಷವಾಗಿ ಮಾಡಿರುವಂಥದ್ದು ಕೂಡ ಕಂಡು ಬರ್ತಿದೆ. ಅದನ್ನು ಕೂಡ ಖರೀದಿ ಮಾಡುವಲ್ಲಿ ಜನರ ನಿರತರಾಗಿದ್ದಾರೆ. ಬೇರೆ ಬೇರೆ ಏರಿಯಾಗಳಲ್ಲೂ ಸಾಮಾನ್ಯವಾಗಿ ಯಾವುದೇ ಹಬ್ಬ ಇದ್ರೂ ಕೂಡ ಹೆಣ್ಣುಮಕ್ಕಳು ಈ ಒಂದು ಮಾರ್ಕೆಟ್ನಲ್ಲಿ ಜಾಸ್ತಿ ಬರ್ತಿದ್ರು. ಆದರೆ ಇವತ್ತು ಈ ಒಂದು ಮಾರ್ಕೆಟ್ನಲ್ಲಿ ಗಂಡು ಮಕ್ಕಳು ಕಾಣಿಸ್ತಿದ್ದಾರೆ. ಅವೇನು ರಸ್ತೆ ನೀವು ನೋಡ್ತಿರ್ಬೋದು, ಕಂಪ್ಲೀಟ್ ಆಗಿ ಜನಜಗಳಿಂದ ತುಂಬಿದೆ. ಕಂಪ್ಲೀಟ್ ಆಗಿ ಕಣ್ಣು ಹೋಗೋವರೆಗೂ ಕೂಡ ಜನರಿಂದ ಈ ಒಂದು ಅವೆನ್ಯೂ ರಸ್ತೆ ತುಂಬಿದೆ. ಇವತ್ತು ಸಾಕಷ್ಟು ಜನಸಂಖ್ಯೆಯಲ್ಲಿ ಬರೀ ಗಂಡು ಮಕ್ಕಳು ಈ ಒಂದು ಮಾರ್ಕೆಟ್ನಲ್ಲಿ ಕಾಣಿಸ್ತಿದ್ದಾರೆ. ಕಾರಣ ಏನಂತಂದರೆ ಈ ಒಂದು ಗಣೇಶ ಹಬ್ಬವನ್ನು ಜಾಸ್ತಿ ಗಂಡು ಮಕ್ಕಳು ಒಂದಷ್ಟು ಸಂಘಗಳನ್ನು ಕಟ್ಕೊಂಡಿರ್ತಾರೆ. ಅವರವರ ಏರಿಯಾದಲ್ಲಿ ನಮ್ಮ ಏರಿಯಾದ ಅಂತೇಳಿ ಗಣೇಶನನ್ನು ಕೂಡಿಸೋದಕ್ಕೆ ಒಂದಷ್ಟು ಯುವಕರ ಸಂಘಗಳು ಕಟ್ಕೊಂಡಿರ್ತವೆ. ಆ ಒಂದು ಯುವಕರ ಸಂಘದಿಂದ ಇವತ್ತು ಈ ಒಂದು ಮಾರ್ಕೆಟ್ನಲ್ಲಿ ಹೂವು ಮತ್ತು ಹಣ್ಣು ಖರೀದಿ ಜೋರು ಮಾಡ್ತಿದ್ದಾರೆ. ಸಾಕಷ್ಟು ಸಂಖ್ಯೆ ಕೂಡ ಅಂದರೆ ಹೂವಿನ ರೇಟ್ ಕೂಡ ಸಾಕಷ್ಟು ಹೆಚ್ಚಾಗಿರೋದ್ರಿಂದ ರೇಟನ್ನು ಕೂಡ ಲೆಕ್ಕಿಸದೆ ಈ ಒಂದು ಖರೀದಿಯಲ್ಲಿ ಜನ ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ಬೆಳಗಿಂದಲೂ ಕೂಡ ಮಾರ್ಕೆಟ್ನಲ್ಲಿ ಹಬ್ಬದ ಖರೀದಿ ಹೆಚ್ಚಾಗುತ್ತಲೇ ಇದೆ. ಸಾಕಷ್ಟು ಜನ ಬರ್ತಾನೆ ಇದ್ದಾರೆ. ರಮ್ಯಾ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನಾವು ಕೂಡ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾದಂತಹ ಜನಗಳು ಮಾರ್ಕೆಟ್ನಲ್ಲಿ ತುಂಬಿ ತುಳುಕ್ತಾ ಇದ್ರು ಅಂತ ಹೇಳಿ. ಅದು ಕೂಡ ಈ ಹಬ್ಬದಲ್ಲಿ ಬರೀ ಗಂಡ್ಮಕ್ಳೇ ಮಾರ್ಕೆಟ್ನಲ್ಲಿ ಕಾಣಸಿಗ್ತಾರೆ. ಕಣ್ಣು ಹಾಯಿಸಿದಷ್ಟು ದೂರ ಬರೀ ಜನಗಳೇ ತುಂಬಿದ್ದಾರೆ. ಹೂವು, ಹಣ್ಣು, ವಿವಿಧ ಬಗೆಯ ತರಕಾರಿಗಳು, ವಿವಿಧ ಬಗೆಯ ಹೂಗಳನ್ನು ಪರ್ಚೇಸ್ ಮಾಡೋದ್ರಲ್ಲೇ ಜನರು ನಿರತರಾಗಿದ್ದಾರೆ. ಇನ್ನು ನಮ್ಮ ಮಾದೇಶ್ ಹೇಳಿದ ಹಾಗೆ ಪ್ರತಿಯೊಂದು ಏರಿಯಾದಲ್ಲೂ ನಾನು ಗಣೇಶನ ಈ ರೀತಿಯಾಗಿ ಕೂರಿಸಿದೆ, ಆ ರೀತಿಯಾಗಿ ಕೂರಿಸಿದೆ, ನಮ್ಮ ಏರಿಯಾ ಗಣೇಶನ ನೋಡ್ಬಾ ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ಸಂಭ್ರಮ ಸಡಗರದಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ನಮ್ಮ ಏರಿಯಾದಲ್ಲಿ ಈ ರೀತಿಯಾದಂತಹ ಗಣೇಶನ ಕೂರಿಸಿ ಈ ರೀತಿಯಾದಂತಹ ಅಲಂಕಾರವನ್ನು ಮಾಡಬೇಕು ಅನ್ನುವಂತಹ ಒಂದಷ್ಟು ಸಂಘಗಳನ್ನು ಕಟ್ಕೊಂಡು ಮನೆ ಮನೆಗೆ ಹೋಗಿ ಡಿ ಗ್ಯಾಂಗ್ ಕ್ರೌರ್ಯದ ಮತ್ತೊಂದು ಎಕ್ಸ್ಕ್ಲೂಸಿವ್. ರಿಪಬ್ಲಿಕ್ ಕನ್ನಡಕ್ಕೆ ರೇಣುಕ ಶವ ಸಾಗಾಟದ ದೃಶ್ಯ ಲಭ್ಯ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಂದ ಪಾಪಿಗಳ ಚರಿತೆಗೆ ಬ್ರೇಕ್ ಬೀಳ್ತಾ ಇಲ್ಲ. ಒಂದೊಂದೇ ಎಡೆಯಂತೆ ಒಂದು ಘಟನೆ ಕಣ್ಣಿಗೆ ಕಟ್ಟಿದ ಹಾಗೆ ಹೊರ ಬರ್ತಾನೆ ಇದೆ. ಇದೀಗ ಅದೇ ರೀತಿ ರೌಡಿ ಗ್ಯಾಂಗ್ ಕ್ರೌರ್ಯದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಸ್ವಾಮಿ ಕೊಲೆ ಮಾಡಿದ ಪೊರ್ಕಿ ಗ್ಯಾಂಗ್ ಶವ ಬೀಸಾಡಲು ಒಂದು ಪ್ಲಾನ್ ಮಾಡಿತ್ತು. ರೌರವ ನರಕ ತೋರಿಸಿ ರೇಣುಕಸ್ವಾಮಿಯನ್ನ ಕೊಂದ ಪಾಪಿಗಳು ಸುಂಕದಕಟ್ಟೆ ಬಳಿಯ ರಾಜಕಾಲುವೆ ಎಸೆಯುವುದಕ್ಕೆ ಪ್ಲಾನ್ ಮಾಡಿದ್ರಂತೆ. ಶವ ಸಾಗಾಟದ ದೃಶ್ಯ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದ್ದು, ಶವ ಸಾಗಾಟದ ವೇಳೆ ಆರೋಪಿಗಳಾದ ಕಾರ್ತಿಕ್, ನಿಖಿಲ್ ಹಾಗೂ ರಾಘವೇಂದ್ರ ಕಾರಿಂದ ಕೆಳಗಿಳಿದು ಓಡಾಟ ಮಾಡ್ತಾ ಇದ್ರು. ಶವ ಸಾಗಾಟದ ಪ್ರೀ ಪ್ಲಾನ್ ಕೂಡ ಉಲ್ಟಾ. ಇನ್ನು ಆರೋಪಿಗಳ ರೇಣುಕಸ್ವಾಮಿ ಮೃತದೇಹವನ್ನ ರಾಜಕಾಲುವೆಗೆ ಎಸೆಯುವ ಪ್ಲಾನ್ ಮಾಡಿದ್ರು. ಒಂದು ವೇಳೆ ರೌಡಿ ಗ್ಯಾಂಗ್ ರಾಜಕಾಲುವೆಗೆ ಮೃತದೇಹ ಎಸೆದಿದ್ದೇ ಆಗಿದ್ರೆ ಖಂಡಿತವಾಗಿಯೂ ಮೃತದೇಹ ಸಿಗ್ತಾ ಇರಲಿಲ್ಲ. ಆದರೆ ರಾಜಕಾಲುವೆ ಇಳಿಸುವ ಸಮಯದಲ್ಲೇ ಬೇರೆ ಕಾರೊಂದು ಬಂದ ಕಾರಣ ಗಾಬರಿಯಾದ ಆರೋಪಿಗಳು ಅಲ್ಲೇ ಇಳಿಸಿ ಹೊರಟಿದ್ದಾರೆ. ಇದಿಷ್ಟೇ ಅಲ್ಲದೆ ಕಾರಲ್ಲಿ ಮೃತದೇಹ ಇದ್ದದ್ರಿಂದ ಗಾಬರಿಯಾಗಿದ್ದ ಸ್ಕಾರ್ಪಿಯೋ ಕಾರು ಚಾಲಕ ರವಿ ಬೇಗ ಕೆಲಸ ಮುಗಿಸಿ ಅಂತ ಕಾರ್ತಿಕ್, ನಿಖಿಲ್ ಹಾಗೂ ರಾಘವೇಂದ್ರಗೆ ಒತ್ತಾಯಿಸಿದಂತೆ. ರಾಜಕಾಲುವೆ ಪಕ್ಕದಲ್ಲೇ ಕಾರು ಇಳಿಸಿದ ಆರೋಪಿಗಳು ಸ್ಕಾರ್ಪಿಯೋ ಕಾರಿನ ಡೋರ್ ಕೂಡ ಹಾಕೊಳ್ಳದೆ ದೌಡಾಯಿಸಿದ್ರಂತೆ. ಕೆಲವರು ಸ್ವಲ್ಪ ದೂರ ನಡ್ಕೊಂಡು ಬಂದು ಆಟೋ ಹತ್ತಿ ಹೊರಟಿದ್ರಂತೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್. ದರ್ಶನ್ ಬಗ್ಗೆ ಫ್ಯಾನ್ಸ್ ಏನ್ ಹೇಳ್ತಾರೆ ಆ ಕುರಿತ ಡೀಟೇಲ್ಸ್ ನೀಡ್ತಾ ಹೋಗ್ತೀವಿ ಏನ್ ನಿಮ್ ಪ್ರಾಬ್ಲಮ್ ವಿಶೇಷ ಕಾರ್ಯಕ್ರಮದಲ್ಲಿ. ಆದರೆ ಅದಕ್ಕೆ ಮುನ್ನ ಒಂದು ಸ್ಮಾಲ್ ಬ್ರೇಕ್.